ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ವಿಜ್ ಕಾರ್ಯಕ್ರಮದಲ್ಲಿ 10 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ 5 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಸೊ ಕೊನೆಯಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವು ನೀಡಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇವಾಗ ತಡೆ ಮಾಡದೆ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಪಂಪ್ ಮಾಡುವ ಮುಖ್ಯ ಅಂಗ ಯಾವುದು? ಆಪ್ಷನ್ಗಳು ಹೀಗಿವೆ. ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ. ಮುಂದಿನ ಪ್ರಶ್ನೆ, ಸೌರಮಂಡಲದ ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯುತ್ತಾರೆ? ಆಪ್ಷನ್ಗಳು ಹೀಗಿವೆ. ಆಪ್ಷನ್ ಎ ಮಂಗಳ ಗ್ರಹ, ಆಪ್ಷನ್ ಬಿ ಶುಕ್ರ ಗ್ರಹ, ಆಪ್ಷನ್ ಸಿ ಬುಧ ಗ್ರಹ, ಆಪ್ಷನ್ ಡಿ ಶನಿ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಗ್ರಹ. ನೆಕ್ಸ್ಟ್ ಕ್ವಶನ್, ಪ್ರಸಿದ್ಧ ಚಾಮುಂಡೇಶ್ವರಿ ದೇವಾಲಯವು ಕರ್ನಾಟಕದ ಯಾವ ಬೆಟ್ಟದ ಮೇಲಿದೆ? ಆಪ್ಷನ್ ಎ ನಂದಿ ಬೆಟ್ಟ, ಆಪ್ಷನ್ ಬಿ BRT ಬೆಟ್ಟ, ಆಪ್ಷನ್ ಸಿ ಚಾಮುಂಡಿ ಬೆಟ್ಟ, ಆಪ್ಷನ್ ಡಿ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ ಚಾಮುಂಡಿ ಬೆಟ್ಟ. ಮುಂದಿನ ಪ್ರಶ್ನೆ, ಮಾನವನ ಕಣ್ಣಿನಲ್ಲಿ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದು? ಆಪ್ಷನ್ ಎ ಕಾರ್ನಿಯಾ, ಆಪ್ಷನ್ ಬಿ ಐರಿಸ್, ಆಪ್ಷನ್ ಸಿ ರೆಟಿನಾ, ಆಪ್ಷನ್ ಡಿ ಲೆನ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಐರಿಸ್. ಮುಂದಿನ ಪ್ರಶ್ನೆ, ಭಾರತದ ಪ್ರಸಿದ್ಧ ತಾಜ್ ಮಹಲ್ ಅನ್ನು ನಿರ್ಮಿಸಿದ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಶಹಜಹಾನ್, ಆಪ್ಷನ್ ಸಿ ಬಾಬರ್, ಆಪ್ಷನ್ ಡಿ ಔರಂಗಜೇಬ್. ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಹಾನ್. ಮುಂದಿನ ಪ್ರಶ್ನೆ, 2011 ICC ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತದ ನಾಯಕರಾಗಿದ್ದವರು ಯಾರು? ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಬಿ MS ಧೋನಿ, ಆಪ್ಷನ್ ಸಿ ರಾಹುಲ್ ದ್ರಾವಿಡ್, ಆಪ್ಷನ್ ಡಿ ಸೌರವ್ ಗಂಗೂಲಿ. ಸರಿಯಾದ ಉತ್ತರ ಆಪ್ಷನ್ ಬಿ MS ಧೋನಿ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಯಾವುದು? ಆಪ್ಷನ್ ಎ ಆಫ್ರಿಕಾ, ಆಪ್ಷನ್ ಬಿ ಏಷ್ಯಾ, ಆಪ್ಷನ್ ಸಿ ಯುರೋಪ್, ಆಪ್ಷನ್ ಡಿ ನಾರ್ತ್ ಅಮೆರಿಕ. ಸರಿಯಾದ ಉತ್ತರವನ್ನು ನೋಡೋಣ.
ಸರಿಯಾದ ಉತ್ತರ ಆಪ್ಷನ್ ಬಿ ಏಷ್ಯಾ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತ್ಯಂತ ದೊಡ್ಡ ಕಾಡು ಮಳೆ ಯಾವುದು ಅಥವಾ ರೈನ್ ಫಾರೆಸ್ಟ್ ಯಾವುದು? ಆಪ್ಷನ್ ಎ ಕಾಂಗೋ, ಆಪ್ಷನ್ ಬಿ ಅಮೆಜಾನ್, ಆಪ್ಷನ್ ಸಿ ಸುಂದರ್ಬನ್ಸ್, ಆಪ್ಷನ್ ಡಿ ಡೈಂಟ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆಜಾನ್ ಕಾಡು ಮಳೆ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಕರ್ನಾಟಕ ಕಾದಂಬರಿ ಸಾರ್ವಭೌಮ ಎಂಬ ಬಿರುದನ್ನು ಹೊಂದಿದ್ದ ಕನ್ನಡ ಲೇಖಕ ಯಾರು? ಆಪ್ಷನ್ ಎ ತಾರಸು, ಆಪ್ಷನ್ ಬಿ ಎನ್ ಕೃಷ್ಣರಾವ್, ಆಪ್ಷನ್ ಸಿ ಎಸ್.ಎಲ್. ಭೈರಪ್ಪ, ಆಪ್ಷನ್ ಡಿ ಕೆ.ಪಿ. ಚಂದ್ರ, ಆಪ್ಷನ್ ಡಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಎನ್ ಕೃಷ್ಣರಾವ್. ಮುಂದಿನ ಪ್ರಶ್ನೆ, ಸ್ಮಾರ್ಟ್ಫೋನ್ಗಳಲ್ಲಿ ಬಳಸಲಾಗುವ GPS ನ ವಿಸ್ತೃತ ರೂಪ ಏನು? ಆಪ್ಷನ್ಗಳು ಹೀಗಿವೆ. ಆಪ್ಷನ್ ಎ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ಆಪ್ಷನ್ ಬಿ ಗ್ಲೋಬಲ್ ಪಬ್ಲಿಕ್ ಸಿಸ್ಟಮ್, ಆಪ್ಷನ್ ಸಿ ಜನರಲ್ ಪೊಸಿಷನಿಂಗ್ ಸ್ಯಾಟಲೈಟ್, ಆಪ್ಷನ್ ಡಿ ಗ್ಲೋಬಲ್ ಪಾಯಿಂಟ್ ಸಿಸ್ಟಮ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಸೊ ನೋಡಿದಿರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಕ್ವಿಜ್ ಕಾರ್ಯಕ್ರಮ. ನೋಡಿದಿರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ 10 ಪ್ರಶ್ನೆಗಳ ಕ್ವಿಜ್ ಕಾರ್ಯಕ್ರಮ. 10 ಪ್ರಶ್ನೆಗಳಿಗೆ ನೀವು ಎಷ್ಟು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.